ಈಗಾಗಲೇ ಒಂದು ಮಗು ಐತೆ ಅಂತಲ್ಲ, ಅವಳೆಲ್ಲಿ ಹೋಗಿದ್ದಾಳೆ? ಓ, ಬೇರೆ ಊರಿಗೆ ಕಳಿಸಿದ್ಯಾ? ಯಾವ ಊರಿಗೆ ಹೋದ್ರೂ ನನ್ನ ಕೈಯಿಂದ ತಪ್ಪಿಸ್ಕೊಳಕ್ಕಾಗಲ್ಲ, ಗೊತ್ತಲ್ವಾ ನಿನಗೆ? ಇದು ಶಕ್ತಿ ದೇವರ ಮನೆ ತಾನೆ, ನನ್ನನ್ನ ಒಳಗ್ ಬಿಡಿ. ಹೇ, ಇಲ್ಲ ಇಲ್ಲ, ಹಾಗೆಲ್ಲ ಬರೋ ಆಗಿಲ್ಲ. ಹೇಗೋ ಬರೋದು ಬಂದಿದೀಯಾ, ಕೃಷ್ಣನ್ ದರ್ಶನ ಮಾಡ್ಕೊಂಡು ಹೋಗು. ಕೃಷ್ಣನ್ ನೋಡೋ ನೆಪದಲ್ಲಿ ನಾನು ತಾತನ್ನು ಮಾತಾಡ್ಸ್ಕೊಂಡು ಬಂದ್ಬಿಡ್ಬೋದು. ಈ ಅಣ್ಣಂಗೆ ಗೊತ್ತಾಗಲ್ಲ. ನೀನು ಕೇಳಿದ ಸಾಲಿಗ್ರಾಮಕ್ಕನ್ನ ನಾನು ಕೊಡ್ತೀನಿ. ಅದಕ್ಕೆ ಪ್ರತಿಯಾಗಿ ನಮ್ಮಿಂದ ಕೈ ತಪ್ಪಿರೋ ರುದ್ರಾಕ್ಷಮಲೆನ ನಮಗೆ ವಾಪಸ್ ತಂದು ಕೊಡಬೇಕು. ನಿಮಗೆ ನಾನು ಆ ಪವಿತ್ರವಾದ ರುದ್ರಾಕ್ಷಿ ಮಾಲೆ ತಂದು ಕೊಡ್ತೀನಿ. ಆ ವ್ಯಕ್ತಿ ಎಲ್ಲಿದ್ದಾರೆ ಅಂತ ನನಗೆ ಹೇಳಿ. ಕಲ್ಯಾಣಗಿರಿಯಲ್ಲಿರ್ತಾನೆ. ಮೇಡಮ್, ಆಕ್ಸಿಡೆಂಟ್ ಕೇಸಲ್ಲಿ ಒಬ್ರು ಬಂದಿದ್ರಲ್ಲ, ಅವ್ರು ಎಲ್ಲಿದ್ದಾರೆ? ಐಸಿಯುಲಿದ್ದಾರೆ. ಸ್ವರ್ಣ, ಸ್ವರ್ಣ, ಪ್ಲೀಸ್ ಸ್ವರ್ಣ. ನಿನ್ನ ಕೋಣೆಯಲ್ಲೇ ತಂದಿದೆಯಲ್ಲ ರುದ್ರಾಕ್ಷಿ ಮಾಲೆನ, ಅದು ಅಸಲಿ ಅಲ್ಲ, ನಕಲಿ. ನಿನ್ನ ಕೋಣೆಯಲ್ಲೇ ತಂದಿದೆಯಲ್ಲ ರುದ್ರಾಕ್ಷಿ ಮಾಲೆನ, ಅದು ಅಸಲಿ ಅಲ್ಲ, ನಕಲಿ. ನಿಮ್ಮ ಕೊಳ್ಳಲ್ಲಿ ರುದ್ರಾಕ್ಷಿ ಮಾಲೆ ನಿಮ್ದ? ಹೌದು, ಇದು ನಂದಲ್ಲ ಅನ್ನೋದಾದ್ರೆ ನನ್ನ ಹತ್ರ ಇರೋಕ್ ಹ್ಯಾಕ್ ಸಾಧ್ಯ? ಸುಳ್ಳು! ನೀವು ಈ ರುದ್ರಾಕ್ಷಿ ಮಾಲೆನ ತುಂಬಾ ವರ್ಷಗಳಿಂದ ಕಳ್ತನ ಮಾಡ್ಕೊಂಡು ತಂದಿದ್ದೀರಾ. ಇವಳು ಸಾಮಾನ್ಯದವಳಲ್ಲ. ಇವಳನ್ನ ಹೀಗೆ ಬಿಟ್ರೆ ನನಗೆ ಉಳಿಗಾಲ ಇಲ್ಲ. ಏ ಹುಡುಗಿ, ಏನ್ ಮಾಡ್ತಾ ಇದೀಯ ನೀನು? ನಿನ್ನ ಯಂತ್ರ ಮಂತ್ರ ತಂತ್ರ ನನ್ನ ಹತ್ರ ನಡೆಯೋದಿಲ್ಲ. ನಿನ್ನ ಸಾವು ನನ್ನ ಕೈನಲ್ಲಿ ಅಂತ ಆಗ್ಲೇ ನಿರ್ಧಾರ ಆಗಿದೆ. ಇವತ್ತು ನಿನ್ನ ಮುಗಿಸ್ಬಿಡ್ತೀನಿ. ಹೋಗ್ಲಿ ಪಾಪ ಅಂತ ಸುಮ್ಮನೆ ನೀನು ಬಿಟ್ಟು ನಾನ್ ತಪ್ಪು ಮಾಡಿಬಿಟ್ಟೆ. ನಿನ್ನನ್ನಿಲ್ಲೇ ಜೀವಂತವಾಗಿ ಸುಟ್ಟು ಹಾಕಿ ಬಿಡಬೇಕಾಗಿತ್ತು. ಆದ್ರೆ ಇನ್ನೂ ಕಾಲ ಮಿಂಚಿಲ್ಲ. ನಿನ್ನ ಸಾವು ನನ್ನ ಕೈನಲ್ಲಿ ಅಂತ ಆಗ್ಲೇ ನಿರ್ಧಾರ ಆಗಿದೆ. ಅದನ್ನು ತಪ್ಸಕ್ಕೆ ಯಾರಿಂದ ಸಾಧ್ಯ ಇಲ್ಲ. ಇವತ್ತು ನಿನ್ನ ಮುಗಿಸ್ಬಿಡ್ತೀನಿ. ಆ ಕಲ್ಲಿನ ಲಿಂಗವನ್ನು ನೀನು ಧರಿಸಿಕೊಂಡು ಹೋದರೆ 108 ಮುಖದ ರುದ್ರಾಕ್ಷಿ ಕೂಡ ನಿನ್ನನ್ನು ನಿರ್ಬಂಧಿಸುವುದಿಲ್ಲ. ಡಾಕ್ಟ್ರೆ, ನಮ್ಮನೆಯವ್ರು ಹೇಗಿದ್ದಾರೆ? ಅವ್ರಿಗೇನು ಸಮಸ್ಯೆ ಆಗಿಲ್ಲ ತಾನೆ? ಮೊದಲಿನ ಹಾಕ್ತಾರಲ್ವ ಅವರು? ರಶ್ಮಿ ಅವರೇ,
ನಿಮಗೆ ಹೇಗೆ ಹೇಳಬೇಕು ಅಂತ ನನಗೆ ಗೊತ್ತಾಗ್ತಾ ಇಲ್ಲ. ಯಾಕೆ ಡಾಕ್ಟ್ರೆ, ಏನಾಯ್ತು? ಅವ್ರ ಸ್ಥಿತಿ ತುಂಬ ಕೆಟ್ಟಾಗಿದೆಯಮ್ಮ. ಏನು ಹೇಳ್ತಿದ್ದೀರಾ ಡಾಕ್ಟ್ರೆ? ಏನಾಗಿದೆ ಅವರಿಗೆ? ನಾವು ಅವ್ರನ್ನ ಉಳಿಸ್ಕೊಳ್ಳೋದಕ್ಕೆ ಬಹಳಷ್ಟು ಪ್ರಯತ್ನ ಪಟ್ವಿ. ಅದೇನಾಗಿದೆ ಅಂದರೆ ಅವ್ರನ್ನ ಅಪಹರಣ ಮಾಡಿದ್ರಲ್ಲ, ಅವರು ನಿಮ್ಮ ಯಜಮಾನ್ರ ದೇಹಕ್ಕೆ ಅಪಾಯಕಾರಿ ಇಂಜೆಕ್ಷನ್ ಚುಚ್ಚಿಬಿಟ್ಟಿದ್ದಾರೆ. ತಗೊಳ್ಳಿ ತಾತ, ನೀವು ಕೇಳಿದ ರುದ್ರಾಕ್ಷಿ ಮಾಲೆ. ತಾತ, ನೀವು ಕೇಳಿದ ರುದ್ರಾಕ್ಷಿ ಮಾಲೆ ನಾನು ಕೊಟ್ಟೆ. ಆದ್ರೆ ನಾನು ಕೇಳಿದ ಸಾಲಿಗ್ರಾಮ ಕೊಡ್ತೀರಾ? ಸಾಲಿಗ್ರಾಮ ಇದೇನಿದು? ಗಾಳಿ ಇವತ್ತು ಈ ಕಡೆ ಬೀಸ್ತಿದೆ. ಏನಿಲ್ಲ ಮಾವ, ನಿಮ್ಗೋಸ್ಕರ ಅಂತ ಬೆಳಗ್ಗೆನೆ ಎದ್ದು ಅಡ್ಗೆ ಮಾಡ್ಕೊಂಡು ಬಂದಿದ್ದೀನಿ. ಏನಾದ್ರೂ ಸ್ಪೆಷಲ್ಲಾ? ನಿಮ್ಗೆ ಇಷ್ಟವಾಗಿರೋ ಮೀನೂಟ ತಂದಿದ್ದೀನಿ ಮಾವ, ತಿಂತೀರಾ ಅಲ್ವಾ? ಗಮ್ ಅಂತಿದೆ ಬೆಳ್ಳಿ. ನಿನ್ ಕೈ ರುಚಿ ತಿಂದು ತುಂಬಾ ದಿವಸ ಆಗಿತ್ತು. ರೈಸ್ ಮಿಲ್ಲು, ಇಟ್ಟಿಗೆ ಫ್ಯಾಕ್ಟ್ರಿಲಿ ಕೆಲಸ ಮಾಡುವಂಥ ಕೆಲಸಗಾರರಿಗೆಲ್ಲ ಇವತ್ತು ಸಂಬಳ ಕೊಟ್ಟಿದ್ದೀರಾ, ಹೌದಾ? ಹೌದು. ನೀವು ಕೊಟ್ಟಿರುವಷ್ಟು ಹಣ ಫೋಟೋ ನೋಟು ಅಂತ ನಮ್ಗೆ ಇನ್ಫಾರ್ಮೇಷನ್ ಬಂದಿದೆ. ನಮಗೆ ಬೇರೆ ದಾರಿನೇ ಇಲ್ಲ, ನಿಮ್ಮನ್ನು ಅರೆಸ್ಟ್ ಮಾಡಲೇಬೇಕು. ಅಯ್ಯೋ ಅನಿಕಾ, ಅವರೆಲ್ಲ ರಾಕ್ಷಸನ ಸುಡಕ್ ಬರ್ತಿದ್ದಾರೆ ಅನ್ಸ್ತಿದೆ. ಒಟ್ಟು ನಾನು ಸುಬ್ಬಲಕ್ಷ್ಮಿ ಒಟ್ಟಿಗೆ ಒಂದು ತಿಂಗಳು ಇರಬೇಕು ಅಂತ ಹೇಳಿದೆ. ಕೋರ್ಟ್ ಹೇಳಿರೋ ಮಾತನ್ನ ಫಾಲೋ ಮಾಡದೆ ನಮಗೆ ಬೇರೆ ದಾರಿ ಇಲ್ಲ ಜನು. ಪ್ಲೀಸ್ ಇದನ್ನ ನೀನು ಒಪ್ಕೋತೀಯಾ? ನೋ. ಲೇ ಮಾರ, 100 ವರ್ಷ ಆಯ್ಸಕ್ಕಲ್ಲ ನಿಂಗೆ. ಬಾ ಬಾ ಬಾ, ಬಳಿಕ್ ಬಾ. ಅವಳು ಇಲ್ಲೇ ಎಲ್ಲೋ ತನ್ನ ಮೂಲ ಸ್ವರೂಪದಲ್ಲಿ ಹರಿದಾಡ್ತಾ ಇದ್ದಾಳೆ. ಲಕ್ಕಿ, ನಾಚಿಕೆ ಆಗಲ್ವ ನಿನ್ಗೆ? ಏನು ಏನ್ ಎಕ್ಸ್ಪ್ಲನೇಷನ್ ಕೊಡ್ತೀರಾ? ನಾಚಿಕೆ ಆಗಲ್ವ ನಿಮ್ಗೆ? ಜವಾಬ್ದಾರಿ ಇದೆಯಾ? ಇಷ್ಟೆಲ್ಲ ಆದ್ಮೇಲೆ ನಾನು ಕಬಡ್ಡಿ ಆಡಕ್ಕಾಗುತ್ತಾ? ಜನ ನಗ್ತಾರೆ, ಸಂಪಿಗೆ ದಿಬ್ಬದ ಮನೆಯಲ್ಲಿ ಇನ್ನೊಬ್ಬ ಚಾಂಪಿಯನ್ ಹುಟ್ಟಿದಾನೆ ಅಂತ. ಅವಮಾನ ಆಗೋದು ನಿಮಗಲ್ಲ,